ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದ ಪಕ್ಕದಲ್ಲಿ ಒಂದು ಹೊಸ ದೇಶ ಸ್ಥಾಪನೆಯಾಗುವುದು ಖಚಿತ ಆಗಿದೆ. ಇದರ ಪರಿಣಾಮವನ್ನ ಇನ್ನು ಮುಂದೆ ಬಾಂಗ್ಲಾದೇಶನೇ ಅನುಭವಿಸಬೇಕಾಗಿ ಬರುತ್ತೆ. ಇಲ್ಲಿ ಒಂದು ಹೊಸ ದೇಶ ಸಿದ್ಧವಾಗ್ತಿರೋ ಹೊತ್ತಲ್ಲೇ ಬಾಂಗ್ಲಾದ ಕಾಕ್ಸ್ ಬಜಾರಿನ ಏರ್ ಬೇಸ್ ಮೇಲೆ ದಾಳಿ ನಡೆದಿದೆ. ಇದು ಬಾಂಗ್ಲಾದೇಶವನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಗೆಳೆಯರೆ, ಮೊನ್ನೆ ಭಾರತದ ಪ್ರಧಾನಿ ಅಮೆರಿಕಾಗೆ ಹೋದ್ರು. ಅಲ್ಲಿ ಬಾಂಗ್ಲಾದೇಶವನ್ನು ಮೋದಿ ಅವರಿಗೆ ಬಿಡ್ತಾ ಇದ್ದೀನಿ ಅಂತ ಟ್ರಂಪ್ ಹೇಳಿದ್ರು. ಅದರ ಬೆನ್ನಲ್ಲೇ ಶೇಖ್ ಹಸೀನಾ ಅವರ ಹೇಳಿಕೆಗಳು ಹೆಚ್ಚಾಗ್ತಾ ಹೋದವು. ಬಾಂಗ್ಲಾದೇಶದಲ್ಲಿ ಹಸೀನಾ ಪಕ್ಷ ಕೂಡ ಪ್ರತಿಭಟನೆಗಳನ್ನ ಶುರು ಮಾಡೋದಕ್ಕೆ ಸಿದ್ಧವಾಯಿತು. ಏನೋ ಆಗ್ತಾ ಇದೆಯಲ್ಲ ಅಂದ್ಕೊಳ್ಳೋ ಹೊತ್ತಿಗೆ ಅಜಿತ್ ದೋವಲ್ ಬಾಂಗ್ಲಾದೇಶದ ಗಡಿಯ ಭಾರತದ ರಾಜ್ಯಕ್ಕೆ ಭೇಟಿ ಕೊಟ್ಟರು. ಅಷ್ಟರಲ್ಲೇ ಬಾಂಗ್ಲಾದೇಶದ ಮತ್ತೊಂದು ಗಡಿ ಅಂದ್ರೆ ಮ್ಯಾನ್ಮಾರ್ ಗಡಿಯಲ್ಲಿ ಸಮಸ್ಯೆ ಶುರುವಾಗಿ ಅಲ್ಲಿನ ಭೂಪ್ರದೇಶವನ್ನ ಸಂಪೂರ್ಣವಾಗಿ ಅರಾಕನ್ ಆರ್ಮಿ ತನ್ನ ಹಿಡಿತಕ್ಕೆ ತಗೊಳ್ತು. ಅಷ್ಟರಲ್ಲಿ ರಖೈನ್ ಸ್ಟೇಟ್ ಪಕ್ಕದಲ್ಲಿ ಇರೋ ಕಾಕ್ಸ್ ಬಜಾರ್ನ ಏರ್ ಬೇಸ್ ಮೇಲೆ ದಾಳಿ ಕೂಡ ನಡೆದು ಹೋಯಿತು. ಅದು ಕೂಡ ಬಾಂಗ್ಲಾದೇಶದಲ್ಲಿನ ಜನರ ಮೂಲಕವೇ ದಾಳಿ ಮಾಡಿಸಲಾಯಿತು. ಹಾಗಾದ್ರೆ ಏನಾಗ್ತಾ ಇದೆ ಬಾಂಗ್ಲಾದಲ್ಲಿ? ಇದು ಯೂನಸ್ ಅಂತ್ಯದ ಪ್ರಾರಂಭನ? ಅರಾಕನ್ ಆರ್ಮಿ ರಖೈನ್ ದೇಶ ಮಾಡಿಕೊಂಡ್ರೆ ಅದರ ಪರಿಣಾಮ ಭಾರತ ಮತ್ತು ಬಾಂಗ್ಲಾದೇಶಗಳ ಮೇಲೆ ಏನಾಗುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದ ಬಗ್ಗೆ ಹೇಳೋ ಮೊದಲು ಅದರ ಪೂರ್ವ ಗಡಿಯಲ್ಲಿನ ಮ್ಯಾನ್ಮಾರ್ ಹಾಗೂ ಅಲ್ಲಿಂದ ಬಾಂಗ್ಲಾಗೆ ಶುರುವಾಗುವ ಸಮಸ್ಯೆಗಳ ಬಗ್ಗೆ ಹೇಳ್ಬಿಡ್ತೀನಿ. ಮ್ಯಾನ್ಮಾರ್ ಬಗ್ಗೆ ನಿಮಗೆ ಗೊತ್ತಿದೆ. ಕೆಲ ವರ್ಷಗಳ ಹಿಂದೆ ಅಲ್ಲಿ ಆಂಗ್ ಸಾಂಗ್ ಸೂಕಿ ಸರ್ಕಾರವನ್ನು ಪದಚ್ಯುತಗೊಳಿಸಿ ಸೇನೆ ಮ್ಯಾನ್ಮಾರ್ನ ಅಧಿಕಾರವನ್ನು ತನ್ನ ಕೈಗೆ ತಗೊಳ್ತು. ಅವತ್ತಿಂದ ಅಲ್ಲಿನ ಪ್ರಜಾಪ್ರಭುತ್ವವಾದಿಗಳು ಹಾಗೂ ಸೂಕಿ ಬೆಂಬಲಿಗರು ಜೈಲಲ್ಲಿದ್ದಾರೆ. ಇನ್ನು ಅಲ್ಲಿನ ವಿವಿಧ ಬುಡಕಟ್ಟು ಬಂಡುಕೋರರು ಸೇನೆಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕಡೆ ಚಿನ್ ಸ್ಟೇಟ್ ರಚನೆಗಾಗಿ ಚಿನ್ ಕುಕಿಗಳು ಕಾದಾಡ್ತಾ ಇದ್ದಾರೆ, ಅದು ಕ್ರೈಸ್ತರ ಪಡೆ. ಮತ್ತೊಂದು ಕಡೆ ರಖೈನ್ ಪ್ರದೇಶದಲ್ಲಿ ಅರಾಕನ್ ಬುದ್ಧಿಸ್ಟ್ ಆರ್ಮಿ ಅಲ್ಲಿ ಪ್ರತ್ಯೇಕ ದೇಶ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇತ್ತು. ಈಗ ಆ ಅರಾಕನ್ ಆರ್ಮಿ ಮ್ಯಾನ್ಮಾರ್ ಸೇನೆಯ ವಿರುದ್ಧದ ಯುದ್ಧದಲ್ಲಿ ಬಹುತೇಕ ಗೆಲುವು ಸಾಧಿಸಿದೆ. ರಖೈನ್ ಪ್ರಾಂತದ ಪೂರ್ವ ಗಡಿಗಳನ್ನ ಅಂದ್ರೆ ಮ್ಯಾನ್ಮಾರ್ ಕಡೆಯ ಗಡಿಗಳನ್ನ ಅವರು ಕಳೆದ ಡಿಸೆಂಬರ್ ಹೊತ್ತಿಗಾಗಲೇ ಆಕ್ರಮಿಸಿಕೊಂಡು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರು. ಇನ್ನು ಅಲ್ಲಿ ಸಿಟ್ವೆ ಪೋರ್ಟ್ ಹಾಗೂ ಕ್ಯಾಕ್ಪ್ಯೂ ಪೋರ್ಟ್ ಪ್ರದೇಶಗಳ ತಂಟೆಗೆ ಈ ಅರಾಕನ್ ಆರ್ಮಿ ಹೋಗಿರಲಿಲ್ಲ. ಅಲ್ಲಿನ್ನು ಮ್ಯಾನ್ಮಾರ್ ಸರ್ಕಾರದ ಆಡಳಿತಾನೇ ನಡೀತಾ ಇತ್ತು. ಗೆಳೆಯರೆ, ಈ ಸಿಟ್ವೆ ಪೋರ್ಟ್ ಇದೆ ನೋಡಿ, ಇದನ್ನು ಭಾರತ ಅಭಿವೃದ್ಧಿ ಪಡಿಸ್ತಾ ಇದೆ. ಇನ್ನು ಕ್ಯಾಕ್ಪ್ಯೂ ಪೋರ್ಟು ಚೈನಾದ ಹಿಡಿತದಲ್ಲಿದೆ. ಈ ಹಿಂದಿನ ಮ್ಯಾನ್ಮಾರ್ ಸರ್ಕಾರದ ಅವಧಿಯಲ್ಲಿ ಈ ಎರಡೂ ಪೋರ್ಟುಗಳ ವಿಷಯದಲ್ಲಿ ಭಾರತ ಮತ್ತು ಚೈನಾ ಜೊತೆ ಮ್ಯಾನ್ಮಾರ್ ಒಪ್ಪಂದಕ್ಕೆ ಸಹಿ ಹಾಕ್ತು. ಇನ್ನು ಈ ಸಿಟ್ವೆ ಅನ್ನೋದು ರಖೈನ್ ಪ್ರಾಂತದ ರಾಜಧಾನಿ ಥರ ಕೂಡ ಇತ್ತು. ಈಗ ಸಿಟ್ವೆಯನ್ನ ಅರಾಕನ್ ಬುದ್ಧಿಸ್ಟ್ ಆರ್ಮಿ ತನ್ನ ವಶಕ್ಕೆ ತಗೊಂಡಿದೆ. ಇನ್ನು ಕ್ಯಾಕ್ಪ್ಯೂ ಕೂಡ ಅವರ ವಶಕ್ಕೆ ಬರುತ್ತೆ. ಯಾಕೆಂದ್ರೆ ಈಗಾಗಲೇ ಆ ಭಾಗದಲ್ಲಿ ಅಳಿದುಳಿದ ಮ್ಯಾನ್ಮಾರ್ ಸೇನೆ ಹಾಗೂ ಅಧಿಕಾರಿಗಳು ಅರಾಕನ್ ಆರ್ಮಿಯ ಮುಂದೆ ಶರಣಾಗುತ್ತಾ ಇದ್ದಾರೆ. ಸದ್ಯಕ್ಕೆ ಮ್ಯಾನ್ಮಾರ್ನ ಮಿಲಿಟರಿ ಜುಂಟಾದಿಂದ ಏರ್ ಸಪೋರ್ಟ್ ಸಿಗದೇ ಇದ್ರೆ ಅಲ್ಲಿನ ಮ್ಯಾನ್ಮಾರ್ ಸೈನಿಕರು ಆಹಾರ ಆಯುಧ ಏನೂ ಇಲ್ಲದ ಸ್ಥಿತಿಯನ್ನು ತಲುಪ್ತಾರೆ. ಇನ್ನು ಬುದ್ಧಿಸ್ಟ್ ಆರ್ಮಿ ಕೂಡ ಶರಣಾಗುವ ಸೈನಿಕರು ಹಾಗೂ ಸೇನಾಧಿಕಾರಿಗಳಿಗೆ ಕ್ಷಮಾದಾನ ಕೊಡೋದಾಗಿ ಹೇಳಿದೆ. ಹೀಗಾಗಿ ಈ ಭೂಪ್ರದೇಶ ಇನ್ನು ಬುದ್ಧಿಸ್ಟ್ ಆರ್ಮಿಯ ಕೈಗೆ ಸಿಗೋದಕ್ಕೆ ಹೆಚ್ಚು ಸಮಯ ಬೇಕಿಲ್ಲ. ಇನ್ನು ಇಲ್ಲಿಗೆ ಅವರ ಹೋರಾಟ ನಿಲ್ಲೋದಿಲ್ಲ. ಇಲ್ಲಿಂದ ಚಿನ್ ಸ್ಟೇಟ್ ನಲ್ಲಿನ ಪ್ಯಾಲೆಟ್ವಾ ಪ್ರದೇಶವನ್ನು ಕೂಡ ಬುದ್ಧಿಸ್ಟ್ ಆರ್ಮಿ ತನ್ನ ಕೈವಶ ಮಾಡಿಕೊಂಡಿದೆ. ಹಾಗೆ ಮ್ಯಾಗ್ವೆ ಪ್ರದೇಶವನ್ನು ಕೂಡ ಈ ಸೇನೆ ತನ್ನ ಕೈಗೆ ತಗೊಳ್ಳೋ ಪ್ರಯತ್ನವನ್ನ ಆರಂಭ ಮಾಡಿದೆ. ಹಾಗೆ ನೋಡಿದ್ರೆ ಈ ಮ್ಯಾಗ್ವೆ ಅನ್ನೋದು ರಖೈನ್ ಪ್ರಾಂತದಿಂದ ತುಂಬಾನೇ ದೂರದಲ್ಲಿದೆ. ಮ್ಯಾನ್ಮಾರ್ನ ಪ್ರಮುಖ ನದಿ ಇರಾವಡಿಯ ತೀರದಲ್ಲಿ ಈ ಪ್ರದೇಶ ಬರುತ್ತೆ. ಇದನ್ನ ಆಕ್ರಮಿಸಿಕೊಳ್ಳೋ ಪ್ರಯತ್ನದ ಮೂಲಕ ಮ್ಯಾನ್ಮಾರ್ ಸೇನೆಗೊಂದು ಎಚ್ಚರಿಕೆಯನ್ನು ಕೊಡೋ ಪ್ರಯತ್ನವನ್ನ ಇಲ್ಲಿ ಅರಾಕನ್ ಆರ್ಮಿ ಮಾಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಲ್ಲೊಂದು ಹೊಸ ಬೌದ್ಧ ದೇಶದ ಸ್ಥಾಪನೆಗೆ ಮುಹೂರ್ತ ಸಿದ್ಧವಾಗಿದೆ. ಗೆಳೆಯರೆ, ಈ ಹಿಂದೆ ಈ ಭಾಗದಲ್ಲಿ ಚಿನ್ ಕುಕಿಗಳನ್ನ ಇಟ್ಟುಕೊಂಡು ಕ್ರೈಸ್ತ ದೇಶವೊಂದನ್ನು ಸ್ಥಾಪನೆ ಮಾಡೋದಕ್ಕೆ ಅಮೆರಿಕ ಪ್ರಯತ್ನವನ್ನು ಪಡ್ತಾ ಇದೆ ಅಂತ ಬಾಂಗ್ಲಾದ ಈ ಹಿಂದಿನ ಪ್ರಧಾನಿ ಶೇಖ್ ಹಸೀನಾ ಆರೋಪವನ್ನು ಮಾಡಿದ್ರು. ಇಲ್ಲಿನ ಸೇಂಟ್ ಮಾರ್ಟಿನ್ಸ್ ದ್ವೀಪವನ್ನ ಅಮೆರಿಕ ತನ್ನ ಸೇನಾ ನೆಲೆಗಾಗಿ ಕೇಳ್ತಾ ಇದೆ. ಅದನ್ನ ಬಿಟ್ಟು ಕೊಡದೇ ಇದ್ರೆ ನಮ್ಮ ಸರ್ಕಾರವನ್ನ ಅಭದ್ರಗೊಳಿಸುವುದಾಗಿ ಅಮೆರಿಕ ಬೆದರಿಕೆ ಒಡ್ಡುತ್ತಾ ಇದೆ ಅಂತ ಕೂಡ ಆಕೆ ಹೇಳಿದ್ರು. ಹಸೀನಾ ಅಂಥದ್ದೊಂದು ಹೇಳಿಕೆ ಕೊಟ್ಟ ಕೆಲವೇ ತಿಂಗಳಲ್ಲಿ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಶುರುವಾಯಿತು. ಅದು ವಿಕೋಪಕ್ಕೆ ತಿರುಗಿತು. ಆ ಪ್ರತಿಭಟನೆಯಲ್ಲಿ ಉಗ್ರ ಸಂಘಟನೆಗಳು ಭಾಗಿಯಾದವು. ರೋಹಿಂಗ್ಯಾ ಮುಸ್ಲಿಮರು ಕೂಡ ಅದಕ್ಕೆ ಕೈ ಜೋಡಿಸಿದ್ರು. ಬಾಂಗ್ಲಾದ ಪ್ರಧಾನಿ ಹಸೀನಾ ದೇಶ ಬಿಟ್ಟು ಭಾರತಕ್ಕೆ ಓಡ್ ಬರಬೇಕಾಯಿತು. ರೋಹಿಂಗ್ಯಾಗಳ ಪಿತಾಮಹ ಹಾಗೂ ಡೆಮೊಕ್ರೆಟಿಕ್ ಡಿಕ್ಟೇಟರ್ ಸ್ಮಾಲ್ ಫೈನಾನ್ಸ್ ಗಿರಾಕಿ ಯೂನಸ್ ಬಾಂಗ್ಲಾದ ಚುನಾಯಿತನಲ್ಲದ ನಾಯಕನಾಗಿ ಸರ್ಕಾರದ ಚುಕ್ಕಾಣಿಯನ್ನ ಹಿಡಿಯೋ ಹಾಗಾಯ್ತು. ಆದ್ರೆ ಅಲ್ಲಿ ಕ್ರೈಸ್ತ ದೇಶ ಸ್ಥಾಪನೆ ಆಗೋದಕ್ಕೂ ಮೊದಲೇ ಅಮೆರಿಕಾದಲ್ಲಿ ಚುನಾವಣೆಗಳು ನಡೆದವು. ಬಿಡೆನ್ ಸರ್ಕಾರ ಹಾಗೂ ಡೆಮೊಕ್ರೆಟಿಕರು ಅಧಿಕಾರವನ್ನು ಕಳ್ಕೊಂಡು ಮತ್ತೆ ಟ್ರಂಪ್ ಆಡಳಿತ
ಅಲ್ಲಿ ಶುರುವಾಗಿದೆ. ಇದೇ ಸಂದರ್ಭದಲ್ಲಿ ಮ್ಯಾನ್ಮಾರ್ ಅಲ್ಲಿ ಅರಾಕನ್ ಆರ್ಮಿ ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡಿರುವುದಷ್ಟೇ ಅಲ್ಲ, ಅಲ್ಲಿನ ರಖೈನ್ ಪ್ರಾಂತವನ್ನ ಸಂಪೂರ್ಣವಾಗಿ ತನ್ನ ಕೈಗೆ ತಗೊಂಡಿದೆ. ಅಲ್ಲಿಗ ಬುದ್ಧಿಸ್ಟ್ ದೇಶದ ನಿರ್ಮಾಣ ಆಗುತ್ತೆ. ಗೆಳೆಯರೆ, ಇದರ ಪರಿಣಾಮ ಏನು ಗೊತ್ತಾ? ಈ ಭಾಗದಲ್ಲಿ ಅಂದ್ರೆ ರಖೈನ್ ಪ್ರಾಂತದಲ್ಲಿ ಬುದ್ಧಿಸ್ಟ್ ಪ್ರತ್ಯೇಕತಾವಾದಿ ಪಡೆಗಳ ಶಕ್ತಿ ಹೆಚ್ಚಾಗೋದು ಅಂದ್ರೆ ಇಲ್ಲಿನ ರೋಹಿಂಗ್ಯಾಗಳನ್ನ ಈ ಪ್ರದೇಶದಿಂದ ಸಂಪೂರ್ಣವಾಗಿ ಹೊರಹಾಕೋದು ಅಂತ ಅರ್ಥ. ಈಗಾಗಲೇ ರಖೈನ್ ಪ್ರಾಂತದಲ್ಲಿ ಸಂಘರ್ಷ ತೀವ್ರವಾದ ಸಂದರ್ಭದಲ್ಲೇ ಅಲ್ಲಿನ ರೋಹಿಂಗ್ಯಾಗಳನ್ನ ಈ ಬೌದ್ಧರ ಪಡೆ ಮುಲಾಜಿಲ್ಲದೆ ಬಾಂಗ್ಲಾದ ಗಡಿ ದಾಟಿಸಿದೆ. ಈಗ ಇನ್ನುಳಿದ ಅಷ್ಟೋ ಇಷ್ಟೋ ರೋಹಿಂಗ್ಯಾಗಳು ಕೂಡ ಬಾಂಗ್ಲಾದೇಶಕ್ಕೆ ಓಡಿ ಹೋಗ್ತಾರೆ. ಇನ್ನು ಬಾಂಗ್ಲಾದೇಶ ಏನು ಮಾಡ್ತಿದೆ ಅಂದ್ರೆ ರಖೈನ್ ಗಡಿಗಳಿಂದ ಬಂದ ರೋಹಿಂಗ್ಯಾಗಳನ್ನ ಕಾಕ್ಸ್ ಬಜಾರ್ ಅಲ್ಲಿ ಮತ್ತು ಈ ನಾಫ್ ನದಿಯ ಮತ್ತೊಂದು ಬದಿಯಲ್ಲಿನ ಬಾಂಗ್ಲಾದ ಭೂಭಾಗದಲ್ಲಿ ಆಶ್ರಯವನ್ನು ಕೊಟ್ಟಿದೆ. ಇಲ್ಲಿ ರೋಹಿಂಗ್ಯಾ ಪ್ರತ್ಯೇಕತಾವಾದಿ ಗುಂಪುಗಳು ಕೂಡ ಕೆಲಸ ಮಾಡ್ತಾ ಇವೆ. ಈ ಯುನಸ್ಗೆ ಈ ಹಿಂದೆ ಮ್ಯಾನ್ಮಾರ್ ಬಾಂಗ್ಲಾ ಗಡಿಯಲ್ಲಿನ ರೋಹಿಂಗ್ಯಾ ಉಗ್ರ ಗುಂಪುಗಳಿಗೆ ಆರ್ಥಿಕ ಸಹಾಯ ಮಾಡಿದ ಕುಖ್ಯಾತಿ ಕೂಡ ಇದೆ. ಇನ್ನು ಈಗಂತೂ ಯುನಸ್ ಸರ್ಕಾರನೇ ಬಾಂಗ್ಲಾದಲ್ಲಿರೋದ್ರಿಂದ ರೋಹಿಂಗ್ಯಾಗಳ ಸಂಖ್ಯೆ ಕೂಡ ಬಾಂಗ್ಲಾದೇಶದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಮೊನ್ನೆ ಪಾಕಿಸ್ತಾನದ ಜೊತೆ ದೋಸ್ತಿ ಮಾಡಿಕೊಂಡು ಬಾಂಗ್ಲಾದೇಶ ರಂಗಪುರ್ ಡಿವಿಷನ್ಗೆ ಅಂದ್ರೆ ಈ ಭಾಗಕ್ಕೆ ISI ಅಧಿಕಾರಿಗಳನ್ನ ಕಳುಹಿಸಿದ್ದು, ಪಾಕಿಸ್ತಾನಿ ಸೇನೆಯನ್ನ ಕರೆಸಿ ಚಿಕನ್ ನೆಕ್ ಗಡಿಯನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ದು ಎಲ್ಲ ಮಾಡ್ತಲ್ಲ. ಅದರ ಜೊತೆಗೆ ಈ ಕಾಕ್ಸ್ ಬಜಾರ್ಗೆ ಕೂಡ ಪಾಕಿಸ್ತಾನದ ಒಂದಷ್ಟು ಸೇನಾಧಿಕಾರಿಗಳನ್ನ ಕರೆಸ್ಕೊಂಡು ಅಲ್ಲಿನ ರೋಹಿಂಗ್ಯಾಗಳಿಗೆ ಆಯುಧ ತರಬೇತಿಯನ್ನ ಪಾಕಿಸ್ತಾನದ ಮೂಲಕ ಕೊಡಿಸಬೇಕು ಮತ್ತು ಅವರನ್ನ ಭಾರತ ಹಾಗೂ ಮ್ಯಾನ್ಮಾರ್ ಗಡಿ ದಾಟಿಸಿ ಉಗ್ರ ಕೃತ್ಯಗಳಿಗೆ ಬಳಸ್ಕೋಬೇಕು ಅಂತ ಯುನಸ್ ಒಂದು ಸ್ಕೆಚ್ ಅನ್ನು ಹಾಕೊಂಡಿದ್ದ. ಹೇಗೆ ಪಾಕಿಸ್ತಾನ ತನ್ನ ಖೈಬರ್ ಭಾಗದಲ್ಲಿ ತಾಲಿಬಾನಿಗಳನ್ನ ಬೆಳೆಸ್ತೋ ಹಾಗೆ ಬಾಂಗ್ಲಾದೇಶದ ಮ್ಯಾನ್ಮಾರ್ ಗಡಿಯಲ್ಲಿ ರೋಹಿಂಗ್ಯಾ ಉಗ್ರರನ್ನ ಬೆಳೆಸಿ ಅವರನ್ನ ಭಾರತದ ವಿರುದ್ಧ ಬಳಸಬೇಕು ಅನ್ನೋದು ಪಾಕ್ ಹಾಗೂ ಬಾಂಗ್ಲಾಗಳ ಸ್ಕೀಮ್ ಆಗಿತ್ತು. ಆದರೆ ಅಷ್ಟರಲ್ಲಿ ಈ ಭಾಗದಲ್ಲಿ ಬಾಂಗ್ಲಾದೇಶ ನಿರೀಕ್ಷೆ ಕೂಡ ಮಾಡದ ಘಟನೆಗಳು ನಡೆದು ಹೋಗ್ತಾ ಇವೆ. ಇಲ್ಲಿ ಮೊದಲನೇದಾಗಿ ರಖೈನ್ ಪ್ರಾಂತ ಅರಾಕನ್ ಆರ್ಮಿಯ ಕೈ ಸೇರಿದೆ. ಇನ್ನು ಮುಂದೆ ರೋಹಿಂಗ್ಯಾಗಳು ಇಲ್ಲಿ ಬಾಲ ಬಿಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರನ್ನ ಬಾಂಗ್ಲಾಗೆ ಓಡಿಸ್ತಾರೆ. ಇನ್ನು ನಾಫ್ ನದಿಯ ಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಅರಾಕನ್ ಆರ್ಮಿ ಕೂತಿದೆ. ಅಲ್ಲಿಗೆ ಬಾಂಗ್ಲಾದೇಶ ತನ್ನ ಸೇನೆಯನ್ನ ನಿಯೋಜನೆ ಮಾಡಿದೆ. ಈ ಬೌದ್ಧರ ಪಡೆ ಮುಂದಿನ ದಿನಗಳಲ್ಲಿ ಸೇಂಟ್ ಮಾರ್ಟಿನ್ಸ್ ದ್ವೀಪಗಳನ್ನು ವಶಪಡಿಸಿಕೊಂಡ್ರೆ ಅಚ್ಚರಿ ಪಡಬೇಕಾದ ಅಗತ್ಯ ಏನಿಲ್ಲ. ಅವರು ಅಕಸ್ಮಾತ್ ದಾಳಿ ಮಾಡಿದ್ರೆ ಅದನ್ನು ತಡೆಯೋ ಶಕ್ತಿ ಬಾಂಗ್ಲಾದ ಸೇನೆಗೆ ಖಂಡಿತ ಇಲ್ಲ. ಇನ್ನು ರೋಹಿಂಗ್ಯಾಗಳು ಇನ್ನು ಮುಂದೆ ಬಾಂಗ್ಲಾದೇಶಕ್ಕೆ ಅವರ ವಲಸೆ ಮತ್ತಷ್ಟು ಹೆಚ್ಚಾಗುತ್ತೆ. ಈಗಾಗಲೇ ಸುಮಾರು 1 ಮಿಲಿಯನ್ಗಿಂತಲೂ ಹೆಚ್ಚಿನ ರೋಹಿಂಗ್ಯಾಗಳು ಬಾಂಗ್ಲಾದೇಶದಲ್ಲಿದ್ದಾರೆ. ಆ 10 ಲಕ್ಷ ಜನಕ್ಕೆ ಬಾಂಗ್ಲಾ ಊಟ ಹಾಕಬೇಕು. ಇಷ್ಟು ದಿನ ಅದಕ್ಕೆ ಅಮೆರಿಕ ಫಂಡಿಂಗ್ ಮಾಡ್ತಾ ಇತ್ತು. ಈಗ ಟ್ರಂಪ್ ಜಗತ್ತನ್ನು ಸಾಕೋದಕ್ಕೆ ನಮಗೇನು ದರ್ದು ಅಂತ ಕೇಳ್ತಾ ಇದ್ದಾರೆ. ಅಮೆರಿಕದ ಫಂಡಿಂಗ್ ನಿಂತು ಹೋಗಿದೆ. ಬಾಂಗ್ಲಾ ತನ್ನ ಜನಕ್ಕೆ ಊಟ ಕೊಟ್ರೆ ಸಾಕು ಅನ್ನೋ ಪರಿಸ್ಥಿತಿಲಿದೆ. ಹೀಗಿರುವಾಗ ಈ ರೋಹಿಂಗ್ಯಾಗಳಿಗೆ ಅವರು ಎಲ್ಲಿಂದ ಫೀಡ್ ಮಾಡ್ತಾರೆ? ಜೊತೆಗೆ ಮ್ಯಾನ್ಮಾರ್ ಭಾಗದಲ್ಲಿ ಅರಾಕನ್ ಆರ್ಮಿ ಬಾಂಗ್ಲಾ ಜೊತೆಗಿನ ಗಡಿಗಳನ್ನು ಮುಚ್ಚುತ್ತೆ. ಯಾಕೆಂದ್ರೆ ಅವರಿಗೆ ಅಲ್ಲಿ ರೋಹಿಂಗ್ಯಾಗಳ ಸಮಸ್ಯೆ ಇದೆ. ಹೀಗಾಗಿ ಅವರು ಎಲ್ಲ ಸಂಚಾರವನ್ನ ಬಂದ್ ಮಾಡಿಬಿಟ್ರೆ ಭಾರತ ಬಿಟ್ಟರೆ ಬಾಂಗ್ಲಾದೇಶಕ್ಕೆ ಬೇರೆ ನೆಲ್ಲಿಂದಲೂ ಏನೂ ಬರೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ದೋವಲ್ ಬಾಂಗ್ಲಾದೇಶದ ಗಡಿಗೆ ರಹಸ್ಯವಾಗಿ ಭೇಟಿ ಕೊಟ್ಟಿದ್ದಾರೆ. ದೋವಲ್ ಭೇಟಿ ಕೊಟ್ಟ 2 ದಿನಗಳಲ್ಲಿ ಅರಾಕನ್ ಆರ್ಮಿಯ ಕೈಗೆ ರಖೈನ್ ಸ್ಟೇಟ್ ಸಿಕ್ಕಿದೆ. ಜೊತೆಗೆ ಇದೇ ಸಂದರ್ಭದಲ್ಲೇ ಜೈಶಂಕರ್ ಕೂಡ ಮೇಕಪ್ ಯುವರ್ ಮೈಂಡ್, ವಾಟ್ ಟೈಪ್ ಆಫ್ ಟೈಸ್ ಯು ವಾಂಟ್ ಅಂತ ಬಾಂಗ್ಲಾದೇಶಕ್ಕೆ ಗಟ್ಟಿ ದನಿಯಲ್ಲಿ ಹೇಳಿದ್ದಾರೆ. ಇದು ಭಾರತ ಕೊಡ್ತಾ ಇರೋ ಅಂತಿಮ ಎಚ್ಚರಿಕೆ ಥರ ಕೇಳಿಸ್ತಾ ಇದೆ. ಸೊ ಇಲ್ಲಿ ಬಾಂಗ್ಲಾ ಎಲ್ಲಿ ಏನಾಗ್ತಾ ಇದೆ ಅನ್ನೋದು ಅರ್ಥವಾಗದೆ ಗೊಂದಲಕ್ಕೆ ಬಿದ್ದಿರುವಾಗ ಮತ್ತೊಂದು ಕಡೆ ಕಾಕ್ಸ್ ಬಜಾರ್ನ ಏರ್ ಬೇಸ್ ಮೇಲೆ ಜನ ದಾಳಿ ಮಾಡಿ ಬೆಂಕಿ ಹಚ್ಚಿದ್ದಾರೆ. ಕೇಳೋದಕ್ಕೆ ಆಶ್ಚರ್ಯ ಆಗುತ್ತಲ್ವಾ? ಅಲ್ಲಿ ಸ್ಥಳೀಯ ಯುವಕನೊಬ್ಬ ಹೆಲ್ಮೆಟ್ ಇಲ್ಲದೆ ಏರ್ ಬೇಸ್ ಒಳಕ್ಕೆ ಬೈಕಲ್ಲಿ ನುಗ್ಗಿ ಬಂದಂತೆ. ಅವನನ್ನ ಏರ್ ಫೋರ್ಸ್ ಸಿಬ್ಬಂದಿ ತಡೆದಿದ್ದಾರೆ. ಅಲ್ಲೊಂದು ಸಣ್ಣ ಜಗಳ ಆಗಿದೆ. ಅಷ್ಟೇ ಅವನು ವಾಪಸ್ಸು ಹೋಗಿದ್ದಾನೆ ಮತ್ತು ತನ್ನ ಸಂಬಂಧಿಕರು ಸ್ನೇಹಿತರ ಒಂದು ದೊಡ್ಡ ಪಟಾಲಮ್ಮನ ಕಟ್ಟಿಕೊಂಡು ಬಂದು ಏರ್ ಬೇಸ್ ಮೇಲೆ ದಾಳಿ ಮಾಡಿಸಿದ್ದಾನೆ. ಆ ಉಗ್ರರನ್ನು ಚದುರಿಸೋದಕ್ಕೆ ಸೇನೆ ಗುಂಡು ಹಾರಿಸಬೇಕಾಗಿ ಬಂದಿದೆ. ಅದರಲ್ಲಿ ಒಬ್ಬ ಸಾವಿಗೀಡಾಗಿದ್ದಾನೆ. ಇದು ಕಾಕ್ಸ್ ಬಜಾರ್ನ ಜಿಲ್ಲಾಧಿಕಾರಿ ಹಾಗೂ ಬಾಂಗ್ಲಾದ ಸೇನಾ ವಕ್ತಾರರು ಹೇಳ್ತಾ ಇರೋ ಮಾತು. ಆದರೆ ಹಾಗೆ ದಾಳಿ ಮಾಡಿದ್ದು ರೋಹಿಂಗ್ಯಾಗಳು ಅಂತ ಮತ್ತಷ್ಟು ಸುದ್ದಿ ಮೂಲಗಳು ಹೇಳ್ತಾ ಇವೆ. ಗೆಳೆಯರೆ, ನೀವೇ ಯೋಚನೆ ಮಾಡಿ, ಯಾರೋ ಒಬ್ಬ ಮೋಟರ್ ಬೈಕಲ್ಲಿ ಸುಮ್ಮನೆ ಏರ್ ಬೇಸ್ ಕಡೆಗೆ ಯಾಕೆ ಬರ್ತಾನೆ? ಅವನನ್ನು ತಡೆದ್ರೆ ಅದನ್ನ ಪ್ರಶ್ನಿಸೋದಕ್ಕೆ ಆಯುಧಗಳ ಸಮೇತ ಜನ ಬರೋದು ಅಂದ್ರೇನು? ಏರ್ ಬೇಸ್ಗೆ ಬೆಂಕಿ ಹಚ್ಚೋದು ಅಂದ್ರೇನು? ಇಲ್ಲಿ ಸಮಥಿಂಗ್ ಫಿಶಿ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅಂತೂ ಈ ಘಟನೆ ಬಾಂಗ್ಲಾದೇಶಕ್ಕೊಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದೆ. ನಿಮ್ಮಲ್ಲಿನ ಏರ್ ಬೇಸು, ಸೇನಾ ನೆಲೆಗಳು
ದೇಶಗಳು ಯಾವೂ ಕೂಡ ಸೇಫ್ ಆಗಿಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಹಾಗಂತ ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ನಾವೇನು ಅಂದ್ಕೋಬೇಕಾದ ಅಗತ್ಯ ಇಲ್ಲ. ಹೇಗೆ ಪಾಕಿಸ್ತಾನದ್ದೇ ಅಜ್ಞಾತರು ಅಲ್ಲಿನದೇ ಉಗ್ರರನ್ನ ಭಾರತದ ಪಾಲಿಗೆ ಮೋಸ್ಟ್ ವಾಂಟೆಡ್ ಆದವರನ್ನ ಹುಡುಕಿ ಕೊಲ್ತಾ ಇದ್ದಾರೋ, ಹಾಗೆ ಬಾಂಗ್ಲಾದೇಶದಲ್ಲಿ ಕೂಡ ಇನ್ನು ಮುಂದೆ ಅಲ್ಲಿನದ್ದೇ ಜನ ಏರ್ಬೇಸ್ಗಳ ಮೇಲೆ, ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದರೆ ಅದಕ್ಕೆ ಆಶ್ಚರ್ಯ ಪಡಬೇಕಾಗೂ ಇಲ್ಲ. ಅದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ತಪ್ಪು ತಿಳ್ಕೋಬೇಕಾದ ಅಗತ್ಯ ಕೂಡ ಇಲ್ಲ. ಇನ್ನು ಹೀಗೆ ದಾಳಿ ಮಾಡಿದ್ದು ರೋಹಿಂಗ್ಯಾಗಳು ಅನ್ನೋದನ್ನ ಬಾಂಗ್ಲಾ ಸದ್ಯಕ್ಕೆ ಬಾಯಿ ಬಿಡ್ತಾ ಇಲ್ಲ. ಬದಲಿಗೆ ಅದನ್ನ ಹಸೀನಾ ಬೆಂಬಲಿಗರ ಕೊರಳಿಗೆ ಕಟ್ಟೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೂಡ ಸ್ಪಷ್ಟ. ಏನೇ ಜಮಾತು, ಬ್ರದರ್ಹುಡ್, ಒಂದೇ ಪುಸ್ತಕ, ಒಂದೇ ಪ್ರೇಯರು ಅಂದ್ರೂ ಕೂಡ ಊಟದ ತಟ್ಟೆ ವಿಷಯಕ್ಕೆ ಬಂದ್ರೆ ತಾವು ಹಸ್ಕೊಂಡಿದ್ದು ಬ್ರದರ್ಗಳಿಗೆ ಊಟ ಹಾಕೋದಕ್ಕೆ ಬಾಂಗ್ಲಾದ ಜನ ಕೂಡ ಒಪ್ಪೋದಿಲ್ಲ. ಸೊ ಅಮೆರಿಕಾದ ಹಣ ಇನ್ನು ಮುಂದೆ ಬರೋದಿಲ್ಲ. ರೋಹಿಂಗ್ಯಾಗಳಿಗೆ ಊಟ ಅಂತೂ ಹಾಕಬೇಕು. ಅದರ ಜೊತೆಗೆ ಅವ್ರು ಹೀಗೆ ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಬಾಂಗ್ಲಾ ಜನರ ಸಿಟ್ಟು ರೋಹಿಂಗ್ಯಾಗಳ ಕಡೆಗೆ ತಿರುಗುತ್ತೆ ಮತ್ತು ಯೂನಸ್ ಹಾಗೂ ಆತನ ವಿದ್ಯಾರ್ಥಿ ಪಟಾಲಂ ಮೇಲೆ ಜನ ಸಿಡಿದೇಳ್ತಾರೆ. ಹಾಗೇನಾದ್ರೂ ಆದ್ರೆ ಈ ಬಾರಿ ಪಾಪ ಯೂನಸ್ಗೆ ಹೋಗೋದಕ್ಕೆ ಜಾಗ ಕೂಡ ಇಲ್ಲ. ಬ್ರಿಟನ್ಗೆ ಹೋಗಬೇಕು ಅಥವಾ ಬಂಗಾಳ ಕೊಲ್ಲಿಗೆ ಬೀಳಬೇಕು. ಹೀಗಾಗಿ ಯೂನಸ್ ಸರ್ಕಾರ ಪ್ಯಾನಿಕ್ ಆಗ್ತಾ ಇದೆ. ಭಾರತ ನಗತಾ ಇದೆ. ಆ ಮುದಿ ಹದ್ದಿನ ಮುಖದಲ್ಲಿ ಪಸೀನಾ ಬರ್ತಾ ಇದ್ರೆ ಭಾರತದಲ್ಲಿ ಕುಳಿತ ಹಸೀನಾಗೆ ಇನ್ನೆಷ್ಟು ಖುಷಿಯಾಗಿರ್ಬೇಡ ಅಲ್ವಾ. ಇನ್ನು ಇಲ್ಲಿ ನಾವು ಮತ್ತೊಂದು ವಿಷಯವನ್ನು ಕೂಡ ಗಮನಿಸಬೇಕು. ಈ ರಖೈನ್ ಸ್ಟೇಟ್ ಇದೆಯಲ್ಲ, ಇದು ಅರಾಕನ್ ಆರ್ಮಿಯ ಕೈವಶ ಆದರೆ ಅದರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಅಂತ. ಯಾಕೆಂದ್ರೆ ಇಲ್ಲೇ ಪಕ್ಕದಲ್ಲೇ ಭಾರತ ಕೂಡ ಮ್ಯಾನ್ಮಾರ್ ಜೊತೆ ಗಡಿಯನ್ನ ಹಂಚಿಕೊಳ್ತಾ ಇದೆ. ಈ ಮ್ಯಾನ್ಮಾರ್ನ ಚಿನ್ಕುಕಿ ಪ್ರಾಂತ ಇದೆಯಲ್ಲ, ಇದು ಭಾರತದ ಜೊತೆ ನೇರವಾಗಿ ಗಡಿಯನ್ನ ಹಂಚಿಕೊಳ್ಳುತ್ತೆ. ಇನ್ನು ರಖೈನ್ ಸ್ಟೇಟ್ ಅಲ್ಲಿ ಸಿತ್ವೆ ಪ್ರಾಜೆಕ್ಟ್ ಅನ್ನ ಭಾರತನೇ ಮಾಡ್ತಾ ಇದೆ. ಹೀಗಾಗಿ ಇದೆಲ್ಲದರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಗೆಳೆಯರೆ? ಭಾರತ ಈ ಬಾರಿ ಚೈನಾದ ಥರಾನೇ ಮ್ಯಾನ್ಮಾರ್ ಜೊತೆಗಿನ ಸಂಬಂಧವನ್ನು ಉತ್ತಮವಾಗಿ ಇಟ್ಟುಕೊಂಡಿದೆ. ಜೊತೆಗೆ ಈ ಅರಾಕನ್ ಆರ್ಮಿಯ ಜೊತೆ ಕೂಡ ಭಾರತದ ಸಂಬಂಧಗಳು ಅತ್ಯುತ್ತಮವಾಗಿವೆ. ಸಿತ್ವೆ ಪೋರ್ಟ್ಗೆ ನಾವು ರಕ್ಷಣೆಯನ್ನು ಕೊಡ್ತೀವಿ ಅನ್ನೋ ಮಾತನ್ನ ಈ ಹಿಂದೆನೇ ಅರಾಕನ್ ಆರ್ಮಿ ಹೇಳಿದೆ. ಮತ್ತು ಈ ಬೌದ್ಧ ಬಂಡುಕೋರ ಪಡೆಗಳ ಒಂದಷ್ಟು ಮುಖ್ಯಸ್ಥರು ಭಾರತಕ್ಕೆ ಬಂದು ಭಾರತದ ರಾಜತಾಂತ್ರಿಕರನ್ನ ಭೇಟಿ ಮಾಡಿ ಹೋಗಿದ್ದಾರೆ. ಇದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಈ ಚಿಕ್ಕ ರಖೈನ್ ಸ್ಟೇಟ್ ಇದೆ ನೋಡಿ, ಇಲ್ಲಿಗೆ ಬೇಕಾದಷ್ಟು ಆಹಾರ ಪದಾರ್ಥಗಳನ್ನ ಬೆಳೆಯುವ ಶಕ್ತಿ ಈ ಭಾಗಕ್ಕಿಲ್ಲ. ಇಲ್ಲಿಗೆ ಆಹಾರ ಪದಾರ್ಥಗಳು ಇಷ್ಟು ದಿನ ಮ್ಯಾನ್ಮಾರ್ನಿಂದಲೇ ಬರಬೇಕಾಗಿತ್ತು. ಈಗ ಮ್ಯಾನ್ಮಾರ್ನಿಂದ ಇದು ಪ್ರತ್ಯೇಕ ದೇಶ ಆಗ್ತಾ ಇದೆ. ಮ್ಯಾನ್ಮಾರ್ ಗಡಿಗಳನ್ನ ಸಂಪೂರ್ಣವಾಗಿ ಮುಚ್ಚುತ್ತೆ. ಹಾಗೇನಾದ್ರೂ ಆದಾಗ ಈ ಭಾಗದ ಜನ ಇನ್ನು 4-5 ತಿಂಗಳುಗಳ ಒಳಗೆ ಆಹಾರಕ್ಕಾಗಿ ಪರಿತಪಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಆಹಾರ ಪದಾರ್ಥಗಳನ್ನು ಖರೀದಿ ಮಾಡೋದಕ್ಕೆ ಕೂಡ ಇವರ ಬಳಿ ಹಣ ಇರುತ್ತೋ ಇಲ್ಲೋ, ಅಂಥ ಸಂದರ್ಭದಲ್ಲಿ ಇವರಿಗೆ ಬೇಕಾದ ಆಹಾರ ಪದಾರ್ಥಗಳು ಹಾಗೂ ಇನ್ನಿತರ ನೆರವಿಗಾಗಿ ಇವರೂ ಭಾರತದ ಮೇಲೆ ಆಧಾರ ಬೇಕಾಗುತ್ತೆ. ಮತ್ತು ಈ ಭಾಗದ ಜನರ ಹಸಿವನ್ನ ನೀಗಿಸೋದಿಕ್ಕೆ, ಇಲ್ಲಿ ಹಸಿವಿನ ಸಾವುಗಳು ಉಂಟಾಗದ ಹಾಗೆ ನೋಡಿಕೊಳ್ಳೋದಿಕ್ಕೆ ಭಾರತ ಕೂಡ ಇವರ ನೆರವಿಗೆ ಖಂಡಿತ ನಿಲ್ಲುತ್ತೆ. ಆಫ್ಘನಿಸ್ತಾನದಂಥ ಆಫ್ಘನಿಸ್ತಾನಕ್ಕೆ ಇನ್ನು ಯಾವ್ಯಾವುದೋ ದೇಶಗಳಿಗೆ ಸಹಾಯ ಮಾಡೋ ಭಾರತ ಬಾಂಗ್ಲಾದೇಶದ ಮತ್ತೊಂದು ಬದಿಯಲ್ಲಿ ಗಡಿಯನ್ನ ಹಂಚಿಕೊಳ್ಳುವ ಈ ಬೌದ್ಧರ ಚಿಕ್ಕ ದೇಶಕ್ಕೆ ಸಹಾಯ ಮಾಡೋದಿಲ್ವೇ? ಖಂಡಿತ ಸಹಾಯ ಮಾಡುತ್ತೆ. ಹೀಗಾಗಿ ಈ ಪುಟ್ಟ ಭೂಪ್ರದೇಶದ ಜೊತೆಗಿನ ಭಾರತದ ಸಂಬಂಧಗಳು ಇನ್ನು ಮುಂದೆ ಕೂಡ ತುಂಬಾನೇ ಚೆನ್ನಾಗಿರುತ್ತವೆ. ಇದರಿಂದ ಭಾರತಕ್ಕಂಥ ಸಮಸ್ಯೆ ಏನು ಉಂಟಾಗೋದಿಲ್ಲ. ಇದು ಗೆಳೆಯರೆ ಮ್ಯಾನ್ಮಾರ್ನ ಪರಿಸ್ಥಿತಿ ಹಾಗೂ ಬಾಂಗ್ಲಾದ ಮೇಲೆ ಇದರಿಂದ ಉಂಟಾಗುವ ಪರಿಣಾಮದ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.